ತುಂಗಭದ್ರಾ ಒಡಲಿಗೆ ಭದ್ರತೆಯ ಕವಚ 33 ಹೊಸ ಕ್ರಸ್ಟ್ ಗೇಟ್ಗಳು ಇಂದು ಲೋಕಾರ್ಪಣೆ 51 ಕೋಟಿ ವೆಚ್ಚದ ಕಾಮಗಾರಿ ಮೂರೂ ರಾಜ್ಯಗಳ ಸಿಎಂಗಳು ಸಾಕ್ಷಿ ಟಿಬಿ ಡ್ಯಾಂಗೆ ನವ ವೈಭವದ ಸ್ಟೋರಿ ಇದು ಕೆಲ ಹೊತ್ತಲ್ಲೇ ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ನಡೆಯುತ್ತೆ ಮಧುವಣಗಿತ್ತಿಯಂತೆ ತುಂಗಭದ್ರಾ ಜಲಾಶಯ ಕಂಗೊಳಿಸ್ತಾ ಇದೆ ಡಿಕೆಶಿ ಜೊತೆಯಲ್ಲಿ ಆಂಧ್ರ ತೆಲಂಗಾಣ ಸಿಎಂಗಳು ಕೂಡ ಪಾಲ್ಗೊಂಡಿದ್ದಾರೆ ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ 33 ಕ್ರಸ್ಟ್ ಗೇಟ್ಗಳನ್ನು ಚೇಂಜ್ ಮಾಡಿದ್ದಾರೆ ಅದರ ಲೋಕಾರ್ಪಣೆ ಕಾರ್ಯಕ್ರಮ ಇವತ್ತು ನಡೀತಾ ಇರೋದು ಇನ್ನು ಕಾರ್ಯಕ್ರಮ ವೇದಿಕೆಗೆ ಸಿಎಂ ಡಿಕೆ ಶಿವಕುಮಾರ್ ರಿಮೋಟ್ ಒತ್ತೋ ಮೂಲಕ ಲೋಕಾರ್ಪಣೆಯನ್ನ ಮಾಡ್ತಾರೆ ಒಟ್ಟು 3 ರಾಜ್ಯಗಳ ಸಿಎಂಗಳಿದ್ದಾರೆ ನಮ್ಮ ರಾಜ್ಯದ ಸಿಎಂ ಸೇರಿದಂಗೆ 4 ಗೇಟ್ಗಳಿಗೆ ರಿಮೋಟ್ ಒತ್ತೋ ಮೂಲಕ ಲೋಕಾರ್ಪಣೆ ಮಾಡ್ತಾರೆ 18, 19, 20, 21 ಈ ಗೇಟ್ಗಳಿಗೆ ರಿಮೋಟ್ ಒತ್ತೋ ಮೂಲಕ ಚಾಲನೆಯನ್ನ ಕೊಡಲಿದ್ದಾರೆ ರೈತರ ಮೊಗದಲ್ಲಿ ಈಗ ಮಂದಹಾಸ ಮೂಡಿದೆ ಸುಮಾರು 51 ಕೋಟಿ ವೆಚ್ಚದಲ್ಲಿ 33 ಕ್ರಸ್ಟ್ ಗೇಟ್ಗಳನ್ನು ಚೇಂಜ್ ಮಾಡಲಾಗಿದೆ ಸುಮಾರು 50ರಿಂದ 60 ವರ್ಷ ಈ ಗೇಟ್ಗಳು ಮತ್ತೆ ಮುಂದೆ ಬಾಳಿಕೆ ಬರ್ತಾವೆ ಅಂತೇಳಿ ಅಂದಾಜಿದೆ 73 ವರ್ಷ ಆದಮೇಲೆ ಈ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಲಾಗಿದೆ ಕಾರಣ ಕಳೆದ ವರ್ಷ ಆದಂಥ ದೊಡ್ಡ ದುರಂತ ಭಾಗದಲ್ಲಿ ಕಾರಣ 19ನೇ ನಂಬರ್ನ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿತ್ತು ಇದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಆತಂಕ ವ್ಯಕ್ತವಾಗಿತ್ತು ಅಂದರೆ ಕಾಲಕ್ಕೆ ಅದರ ಮೇಂಟೆನೆನ್ಸ್ ಹಳೇದಾಗಿದೆ ಗೇಟ್ ಇದಾಗಿಯೂ ಕೂಡ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿಲ್ಲ ಮತ್ತೆ ಅದನ್ನ ಚೇಂಜ್ ಮಾಡದೇ ಇರೋದ್ರಿಂದ ಸಹಜವಾಗಿ ಈ ಬಗ್ಗೆ ಆತಂಕ ವ್ಯಕ್ತವಾಗಿತ್ತು ಎಚ್ಚೆತ್ತಂತ ಸರ್ಕಾರ ಕೂಡಲೇ ಆ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಿದೆ 51 ಕೋಟಿ ವೆಚ್ಚದಲ್ಲಿ ತ್ವರಿತಗತಿಯಲ್ಲೇ ಕಾಮಗಾರಿ ನಡೆದಿದೆ ಈ ವರ್ಷ ಮಳೆಗಾಲದಲ್ಲಿ ಸಮಸ್ಯೆಗಳು ಮತ್ತಾಗಬಾರ್ದು ಬೇರೆ ಕ್ರಸ್ಟ್ ಗೇಟ್ಗಳಲ್ಲಿ ಅಂತ ಹೇಳಿ ಇದರಿಂದ 5.5 ಲಕ್ಷ ಜನರಿಗೆ ನೀರಾವರಿಯ ಸೌಲಭ್ಯ ಅಂತೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ರೈತರಿಗೂ ಕೂಡ ಈ ಬಾರಿ ಸಮಾಧಾನ ಆಗಿದೆ 33 ಕ್ರಸ್ಟ್ ಗೇಟ್ಗಳನ್ನು ಚೇಂಜ್ ಮಾಡಿರೋದ್ರಿಂದ ಮುಂದಿನ 60 ವರ್ಷದ ಅವಧಿಗೇನು ಸಮಸ್ಯೆಗಳು ಇಲ್ಲ ಇನ್ನು ಇವತ್ತಿನ ಈ ಮಹತ್ವದ ಕಾರ್ಯಕ್ರಮದಲ್ಲಿ 3 ರಾಜ್ಯಗಳ ಸಿಎಂಗಳು ಇದ್ದಾರೆ ಅವರಿಗೆ ಆಹ್ವಾನ ಮೊದಲೇ ಹೋಗಿತ್ತು ಒಂದು ನಮ್ಮ ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಅವರು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು 3 ಜನ ಉಪಸ್ಥಿತರಿದ್ದಾರೆ ಕೆಲವೇ ಕ್ಷಣದಲ್ಲಿ ಒಟ್ಟು 3 ಕ್ರಸ್ಟ್ ಗೇಟ್ಗಳನ್ನು ರಿಮೋಟ್ ಒತ್ತೋ ಮೂಲಕ ಒಂದು ವಿದ್ಯುಕ್ತ ಚಾಲನೆಯನ್ನು ನೀಡಲಾಗುತ್ತೆ 51 ಕೋಟಿ ವೆಚ್ಚದಲ್ಲಿ ಈ ಕ್ರಸ್ಟ್ ಗೇಟ್ಗಳನ್ನು ಚೇಂಜ್ ಮಾಡಲಾಗಿದೆ ಇನ್ನೇನು ಕೆಲವೇ ಹೊತ್ತಲ್ಲಿ ವೇದಿಕೆಗೆ 3 ರಾಜ್ಯಗಳ ಸಿಎಂಗಳು ಪ್ರಮುಖರು ಅಂದರೆ ಆಹ್ವಾನಿತರು ಗಣ್ಯರಿಗೆ ಅಲ್ಲಿ ಅವಕಾಶ ಇರುತ್ತೆ ಅವರು ವೇದಿಕೆಗೆ ಬಂದ ತಕ್ಷಣ ಕಾರ್ಯಕ್ರಮ ಅಧಿಕೃತವಾಗಿ ಆರಂಭ ಆಗುತ್ತೆ ಮತ್ತೆ ವಿದ್ಯುತ್ ದೀಪಾಲಂಕಾರದಿಂದ ಟಿಬಿ ಡ್ಯಾಂ ಕಂಗೊಳಿಸ್ತಾ ಇದೆ ನಿನ್ನೆ ರಾತ್ರಿ ಆ ವೈಭವವನ್ನು ಸ್ಥಳೀಯರು ಕಣ್ತುಂಬಿಕೊಂಡಿದ್ದಾರೆ ಇನ್ನು ಆ ಭಾಗದಲ್ಲಿ ರೈತರು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು ಸಹಜವಾಗಿ ಈ ಕ್ರಸ್ಟ್ ಗೇಟ್ ಚೇಂಜ್ ಮಾಡಿರೋದು ಆ ಲೋಕಾರ್ಪಣೆ ಕಾರ್ಯಕ್ರಮದಿಂದ ರೈತರಿಗೂ ಕೂಡ ಇನ್ನು ನೀರಾವರಿ ವಿಷಯವಾಗಿ ಒಂದು ಭದ್ರತೆ ಸಿಕ್ಕಂಗಾಗಿದೆ ಹಾಗಾಗಿ ಅವ್ರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು ಗಣ್ಯರೆಲ್ಲ ಬಂದಿದ್ದಾಗಿದೆ ಎಷ್ಟೊತ್ತಿಗೆ ಈಗ ಲೋಕಾರ್ಪಣೆ ಕಾರ್ಯಕ್ರಮ ನಡೀಬಹುದು ಇನ್ನೆಷ್ಟೊತ್ತಾಗಬಹುದು ಶರ್ಮಿತಾ ಇದು ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿ ಇರತಕ್ಕಂಥ ತುಂಗಭದ್ರಾ ಜಲಾಶಯದ ನೂತನ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣಾ ಕಾರಣ ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು 3 ರಾಜ್ಯಗಳ ಸಿಎಂಗಳು ಕೂಡ ಈಗಾಗಲೇ ತುಂಗಭದ್ರಾ ಜಲಾಶಯಕ್ಕೆ ಬಂದಿರತಕ್ಕಂಥದ್ದು ಭಾರಿ ಬಿಗಿ ಭದ್ರತೆ ನಡುವೆ ಈಗಾಗಲೇ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನ ಕೂಡ ಲೋಕಾರ್ಪಣೆ ಮಾಡಲಿಕ್ಕೆ ಕೂಡ ಬ್ಯಾಟರಿ ಚಾಲಿತ ವಾಹನದಲ್ಲಿ ಕೂಡ ತೆರಳಿರ್ತಕ್ಕಂಥದ್ದು 4 ಜನ ಗಣ್ಯರಿರ್ತಕ್ಕಂಥದ್ದು ಅದರಲ್ಲೂ ಕರ್ನಾಟಕದ ಸಿಎಂ ಡಿಕೆ ಶಿವಕುಮಾರ್ ಆಂಧ್ರದ ಸಿಎಂ ಆಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಸೇರಿದಂತೆ ಕೇಂದ್ರದ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ CR ಪಾಟೀಲ್ ಸೇರಿದಂತೆ ರಾಜ್ಯದ ಸಚಿವರು ಜೊತೆಗೆ ಆಂಧ್ರದ ನೆರೆ ಜಿಲ್ಲೆಯ ಸಚಿವರು ಮತ್ತು ಶಾಸಕರು ಕೂಡ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿರ್ತಕ್ಕಂಥದ್ದು 4 ಜನ 3 ಜನ ಸಿಎಂಗಳು ಮತ್ತು ಕೇಂದ್ರ ಸಚಿವ 4 ಜನರು ಕೂಡ ಬಟನ್ ಹತ್ತರದ ಮೂಲಕ ಕ್ರಸ್ಟ್ ಗೇಟ್ಗಳ ಒಂದು ಲೋಕಾರ್ಪಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಆರಂಭ ಆಗಿರ್ತಕ್ಕಂಥದ್ದು ಅದಾದ ನಂತರ ಅಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಕೂಡ ನೆರವೇರಿಸ್ತಾ ಇರ್ತಕ್ಕಂಥದ್ದು ಅದಾದ ಬಳಿಕ ಗಣ್ಯರೆಲ್ಲರೂ ಕೂಡ ಮುಂಡ್ರಬಂಧನ ಬಳಿರ್ತಕ್ಕಂಥ ಹೈಸ್ಕೂಲ್ ಮೊದಲು ನಡೀತಕ್ಕಂಥ ವೇದಿಕೆ ಕಾರ್ಯಕ್ರಮ ಕೂಡ
ತೆರಳಿದ್ದಾರೆ. ಭಾರಿ ಬಿಗಿ ಬಂದೋಬಸ್ತ್ ಕೂಡ ಏರ್ಪಾಟ್ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೈತರು ಕೂಡ ಒಂದು ವೇದಿಕೆ ಬಳಿ ಕೂಡ ಜಮಾಯಿಸಿರ್ತಕ್ಕಂಥದ್ದು. ಮುನ್ರಬಾದ್ ನಡೀತಕ್ಕಂಥ ವೇದಿಕೆ ಕಾರ್ಯಕ್ರಮ ಕೂಡ ಈಗಾಗಲೇ ರೈತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಾಗವಹಿಸುತ್ತೆ. ಯಾಕಂತಂದ್ರೆ ಕ್ರಸ್ಟ್ ಗೇಟ್ 2024 ಆಗಸ್ಟ್ 10ರಂದು ಏನು ಕ್ರಸ್ಟ್ ಗೇಟ್ 19 ಕೊಚ್ಚಿ ಹೋಗಿತ್ತು. ಇದಾದ ನಂತರ ರೈತರು ಕೂಡ ಈ ಭಾಗದ ರೈತರು ಅಂದ್ರೆ ಅದರಲ್ಲೂ ವಿಶೇಷವಾಗಿ ರಾಜ್ಯದ ಅದು 4 ಜಿಲ್ಲೆಗಳು ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಸೇರಿದಂತೆ ನೆರೆಯ ಜಿಲ್ಲೆಯ ರೈತರು ಕೂಡ ಸಾಕಷ್ಟು ಆತಂಕ ಮನೆ ಕೂಡ ಮಾಡಿತ್ತು. ಯಾಕಂತಂದ್ರೆ ಮುಂದೆ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ ನಿಟ್ಟಿನಲ್ಲಿ ಕೂಡ ಆತಂಕ ಇತ್ತು. ಆದ್ರೆ ಆತಂಕ ಕೂಡ ದೂರ ಆಗಿರ್ತಕ್ಕಂಥದ್ದು. 33 ಹೊಸ ಕೃಷಿ ಘಟಕಗಳಿಗೆ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು. ಶರ್ಮಾ, ಫೈನ್, ಥ್ಯಾಂಕ್ ಯು ಬಸವರಾಜು.